30-40 ವರ್ಷದ ಅನುಭವದ ಮಾತು ಹೇಳ್ತಿಲ್ಲ. ಸೊ ನನ್ನ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನಿಜವಾದ ಸಂಸಾರಿಕ ಜೀವನದಲ್ಲಿ, ವ್ಯಾವಹಾರಿಕ ಜೀವನದಲ್ಲಿ ನಿಜವಾಗ್ಲೂ ಮನುಷ್ಯನಿಗೆ ನೆಮ್ಮದಿ ಬೇಕಂದರೆ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಏನು ಗೊತ್ತಾ? ಗಂಡಂದಾಗಲಿ ಹೆಂಡ್ತಿದಾಗಲಿ, ಗಂಡ ಹೆಂಡ್ತಿ ಯಾರದೇ ಆಗಲಿ, ಸಣ್ಣ ಸಣ್ಣ ತಪ್ಪುಗಳನ್ನ ಉದ್ದೇಶಪೂರ್ವಕವೋ ಉದ್ದೇಶವಲ್ಲದೆ ಯಾವುದೇ ಇದ್ದರೂ ಸಣ್ಣ ಸಣ್ಣ ತಪ್ಪುಗಳನ್ನ ಗಂಡಾಗಲಿ ಹೆಂಡ್ತಿಯಾಗಲಿ ಮನ್ನಿಸ್ಬೇಕು. ಒಂದು. ಎರಡನೇದಾಗಲಿ, ಮನ್ನಿಸ್ತಾ ಇದ್ದಾರೆ ಅಂತಂದರೆ ಮಾಡಿದ ತಪ್ಪನೆ ತಿರ್ಗಾ ಮತ್ತು ಅದನ್ನೇ ಮಾಡಕ್ಕೆ ಹೋಗ್ಬಾರ್ದು. ಸೊ ಇದರಲ್ಲಿರುವಂಥ ಖುಷಿ ಬೇರೆ ಎಲ್ಲೂ ಇಲ್ಲ. ಸೊ ಇದೇ ಏನಂತಾರೆ ಅಡ್ಜಸ್ಟ್ಮೆಂಟ್ ಅಂತಾರಲ್ಲ, ಇದೇ ನಿಜವಾದ ಅಡ್ಜಸ್ಟ್ಮೆಂಟ್. ಜಗಳ ಆದಮೇಲೆ ಗಂಡಾದ್ರೆ ಗೆಲ್ಲಬೇಕು, ಹೆಂಡತಿ ಆದ್ರೆ ಗೆಲ್ಲಬೇಕು. ಸೊ ಜಗಳ ಆದಮೇಲೆ ಒಬ್ಬರಾದ್ರೆ ಗೆಲ್ಲಬೇಕಾಗುತ್ತೆ. ಅದರಲ್ಲಿ ಸೊ ದೊಡ್ಡ ಮನ್ಸು ಮಾಡಿ ಆಯಿತು, ಹೆಂಡತಿ ದೊಡ್ಡ ಮನಸ್ಸಿದ್ರೆ ಆಯ್ತು, ಗಂಡ ನೀನೇ ಆದ್ರೆ ಗೆಲ್ಲೋ, ನಾನಾದ್ರೆ ಗೆಲ್ಲಿ. ಸೊ ಒಟ್ಟಿನಲ್ಲಿ ನೀನು ಗೆದ್ದರು ನಾನು ಸೋತಂಗೆ, ನಾನು ಗೆದ್ರೆ ನೀನು ಸೋತಂಗೆ. ಹಾಗಾಗಿ ಜೀವನದಲ್ಲಿ ನಾನು ನೀನು ಸೋಲೋದು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ. ಜೀವನದಲ್ಲಿ ಇಬ್ಬರು ಸೇರಿ ಗೆಲ್ತೀವಲ್ಲ, ಅದು ಇಂಪಾರ್ಟೆಂಟ್. ಸೊ ನಿನ್ನ ಜೊತೆ ಜಗಳ ಆಡಿ ನಾನು ಗೆದ್ದೆ, ನನ್ನ ಜೊತೆ ನೀನು ಜಗಳ ಆಡಿ ನಾನು ಗೆದ್ದೆ ಇಂಪಾರ್ಟೆಂಟ್ ಅಲ್ಲ. ಸೊ ಬೇರೆ ಆಮೇಲೆ ಜಗಳ ಆಡಿದ್ಮೇಲೆ ನೀನು ನನ್ನ ಜೊತೆ ಜಗಳ ಆಡಿ ನೀನು ಗೆದ್ದರೆ ನಿನಗೇನು ಕರ್ನಾಟಕ ರತ್ನ ಕೊಡಲ್ಲ, ನನಗೇನು ಭಾರತ ರತ್ನ ಕೊಡಲ್ಲ. ಸೊ ಹಂಗಾಗಿ ಇದರಲ್ಲೇ ಇದೆ. ಸೊ ಹೊಂದಾಣಿಕೆ ಅಂತಾರಲ್ಲ, ನಿಜವಾದ ಹೊಂದಾಣಿಕೆ ಅಂದರೆ ಇದನ್ನೇ, ಬೇರೆ ಏನಲ್ಲ. ಆ ಹೊಂದಾಣಿಕೆ ಹಂಗೆ ಹೊಂದಾಣಿಕೆ ಅಂತಾರಲ್ಲ, ಬೇರೆ ಹೊಂದಾಣಿಕೆ ಎಲ್ಲ. ಸಣ್ಣ ಸಣ್ಣ ತಪ್ಪು ಮಾಡಿದಾಗ ಕ್ಷಮಿಸುವಂಥ ಗುಣ ಇರ್ತದಲ್ಲ, ಅದನ್ನೇ ನಿಜವಾದ ಹೊಂದಾಣಿಕೆ. ಸೊ ಹಂಗಂತೇಳಿ ಮಾಡಿರೋ ತಪ್ಪನ್ನ ನೆಕ್ಸ್ಟ್ ಮಾಡೋಕ್ಕೆ